ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸ್ ಟಾಪ್ 10 GK ಕ್ವಶನ್ ಆ್ಯಂಡ್ ಆನ್ಸರ್ಸ್. ಇದುವರೆಗೂ ನಾವು 130 ಪ್ರಶ್ನೆಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ಇವಾಗ 131ನೇ ಪ್ರಶ್ನೆಯನ್ನು ನೋಡೋಣ. ಯಾವ ಅರಸರ ಆಳ್ವಿಕೆಯಲ್ಲಿ ವಿಜಯಪುರ ಎಂಬ ಹೆಸರು ಬಂತು? ಪ್ರಶ್ನೆ ನೋಡಿ, ಯಾವ ಅರಸರ ಆಳ್ವಿಕೆಯಲ್ಲಿ ವಿಜಯಪುರ ಎಂಬ ಹೆಸರು ಬಂತು? ಹಾಗಿದ್ರೆ ಇದಕ್ಕೆ ಉತ್ತರ ನೋಡೋಣ. ಚಾಲುಕ್ಯರ ಕಾಲದ ಅಥವಾ ಚಾಲುಕ್ಯರ ಒಂದು ಅರಸರ ಒಂದು ಆಳ್ವಿಕೆಯಲ್ಲಿ ವಿಜಯಪುರ ಎಂಬ ಹೆಸರು ಬಂತು ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ 132ನೇ ಪ್ರಶ್ನೆಯನ್ನು ನೋಡೋಣ. ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ತೀರ್ಥದರ್ಶನ ಯೋಜನೆಯನ್ನು ಘೋಷಿಸಿದೆ? ಪ್ರಶ್ನೆ ಮತ್ತೊಮ್ಮೆ, ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ತೀರ್ಥದರ್ಶನ ಯೋಜನೆಯನ್ನು ಘೋಷಿಸಿದೆ? ಉತ್ತರ ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ತೀರ್ಥದರ್ಶನ ಯೋಜನೆಯನ್ನು ಘೋಷಿಸಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 133ನೇ ಪ್ರಶ್ನೆ. ಕಾಲಿಬಂಗನ್ ಇರುವುದು ಎಲ್ಲಿ? ಕಾಲಿಬಂಗನ್ ಇರುವುದು ಎಲ್ಲಿ? ಉತ್ತರ ನೋಡಿ, ರಾಜಸ್ಥಾನ್. ಕಾಲಿಬಂಗನ್ ಇರುವುದು ರಾಜಸ್ಥಾನದಲ್ಲಿ. ಓಕೆ. ನೆಕ್ಸ್ಟ್ ಈಗ ಮುಂದಿನ 134ನೇ ಪ್ರಶ್ನೆ. ಭಾರತದಲ್ಲಿ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದು? ಭಾರತದಲ್ಲಿ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದು? ಯಾವುದು? ಉತ್ತರ 1952. ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದಾಗಿರುತ್ತೆ? 1952ರಲ್ಲಿ. ಸರಿ, ಹಾಗಿದ್ರೆ ಮುಂದಿನ ಪ್ರಶ್ನೆ 135ನೇ ಪ್ರಶ್ನೆ. ಭಾರತದಲ್ಲಿ ಮೊದಲ ಚುನಾವಣೆ ನಡೆದ ಸ್ಥಳ ಯಾವುದು? ಭಾರತದಲ್ಲಿ ಮೊದಲ ಚುನಾವಣೆ ನಡೆದ ಸ್ಥಳ ಯಾವುದು? ಉತ್ತರ ಹಿಮಾಚಲ ಪ್ರದೇಶದ ಕಲ್ಪ. ಯಾವುದು? ಹಿಮಾಚಲ ಪ್ರದೇಶದ ಕಲ್ಪ. ಭಾರತದಲ್ಲಿ ಮೊದಲ ಚುನಾವಣೆ ನಡೆದ ಸ್ಥಳ ಹಿಮಾಚಲ ಪ್ರದೇಶದ ಕಲ್ಪ ಎಂಬತಕ್ಕಂಥದ್ದು. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 136ನೇ ಪ್ರಶ್ನೆ. ಅತ್ಯಂತ ಹೆಚ್ಚು ಜನಸಂದಣಿ ಇರುವ ರಾಜ್ಯ ಯಾವುದು? ಅತ್ಯಂತ ಹೆಚ್ಚು ಜನಸಂದಣಿ ಇರುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಅತ್ಯಂತ ಹೆಚ್ಚು ಜನಸಂದಣಿ ಇರುವಂತಹ ರಾಜ್ಯ ಬಂದು ಉತ್ತರ ಪ್ರದೇಶ. ನೆಕ್ಸ್ಟ್ ಈಗ 137ನೇ ಪ್ರಶ್ನೆ. ಅತ್ಯಂತ ಕಡಿಮೆ ಜನಸಂದಣಿ ಹೊಂದಿರುವ ರಾಜ್ಯ ಯಾವುದು? ಅತ್ಯಂತ ಕಡಿಮೆ ಜನಸಂದಣಿ ಹೊಂದಿರುವ ರಾಜ್ಯ ಯಾವುದು? ಮೇಲಿನ ಪ್ರಶ್ನೆಯಲ್ಲಿ ಅತ್ಯಂತ ಹೆಚ್ಚಿನ ಜನಸಂದಣಿ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ ಅಂತ ನೋಡಿಕೊಂಡ್ರೆ, ಇವಾಗ ಅತ್ಯಂತ ಕಡಿಮೆ ಜನಸಂದಣಿ ಹೊಂದಿರುವಂತಹ ರಾಜ್ಯ ಯಾವುದಾಗತ್ತೆ? ಹಾಗಿದ್ರೆ ಉತ್ತರ ಸಿಕ್ಕಿಂ. ಅತ್ಯಂತ ಕಡಿಮೆ ಜನಸಂದಣಿ ಹೊಂದಿರುವಂತಹ ರಾಜ್ಯ ಬಂದು ಸಿಕ್ಕಿಂ ಆಗುತ್ತೆ. ನೆಕ್ಸ್ಟ್ ಈಗ 138ನೇ ಪ್ರಶ್ನೆ. ಸಮಯದ ಸಂಕ್ಷಿಪ್ತ ಇತಿಹಾಸ ಎಂಬ ಕೃತಿಯನ್ನು ಬರೆದವರು ಯಾರು? ಸಮಯದ ಸಂಕ್ಷಿಪ್ತ ಇತಿಹಾಸ ಎಂಬ ಕೃತಿಯನ್ನು ಬರೆದವರು ಯಾರು? ಯಾರಾಗ್ತಾರೆ? ಹಾಗಿದ್ರೆ ಉತ್ತರ ನೋಡೋಣ. ಸ್ಟೀಫನ್ ಹಾಕಿಂಗ್ಸ್. ಸಮಯದ ಸಂಕ್ಷಿಪ್ತ ಇತಿಹಾಸ ಎಂಬ ಕೃತಿಯನ್ನು ಬರೆದವರು ಸ್ಟೀಫನ್ ಹಾಕಿಂಗ್ಸ್ ಅವರಾಗಿರ್ತಾರೆ. ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ 139ನೇ ಪ್ರಶ್ನೆ. ಸಾಪೇಕ್ಷ ಸಿದ್ಧಾಂತದ ಪ್ರತಿಪಾದಕರು ಯಾರು? ಸಾಪೇಕ್ಷ ಸಿದ್ಧಾಂತದ ಪ್ರತಿಪಾದಕರು ಯಾರು? ಉತ್ತರ ಆಲ್ಬರ್ಟ್ ಐನ್ಸ್ಟೀನ್. ಸಾಪೇಕ್ಷ ಸಿದ್ಧಾಂತದ ಪ್ರತಿಪಾದಕರು ಆಲ್ಬರ್ಟ್ ಐನ್ಸ್ಟೀನ್ ಅವರಾಗಿರ್ತಾರೆ. ನೆಕ್ಸ್ಟ್ ಬಂದರೆ ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ 140ನೇ ಪ್ರಶ್ನೆ. ನ್ಯೂಟನ್ ಅವರ ಸುಪ್ರಸಿದ್ಧ ಕೃತಿ ಯಾವುದು? ನ್ಯೂಟನ್ ಅವರ ಸುಪ್ರಸಿದ್ಧ ಕೃತಿ ಯಾವುದು? ಸ್ನೇಹಿತರೆ, ಉತ್ತರ ನೋಡೋಕ್ಕಿಂತ ಮುಂಚೆ ಈಗಾಗಲೇ ನಾವು
ಹಿಂದಿನ ಕ್ಲಾಸಿಂದ ಹಿಡಿದು ಇಲ್ಲಿಯವರೆಗೆ 140 ಪ್ರಶ್ನೆಗಳನ್ನು ನೋಡ್ಕೊಂಡಿದ್ದೀವಿ. ಪ್ರಶ್ನೆ ಜೊತೆಗೆ ಉತ್ತರಗಳನ್ನು ಸಹ ನೋಡ್ಕೊಂಡಿದ್ದೀವಿ. ಸೊ 140 ಪ್ರಶ್ನೆಗಳು ಅಂದರೂ ಕೂಡ ಅಷ್ಟು ಸುಲಭ ಏನಲ್ಲ. ಸೊ ಎಲ್ಲದರ ಮೇಲೂ ನೀವು ಹಾರ್ಡ್ ವರ್ಕನ್ನು ಮಾಡಿ. ಓಕೆನಾ? ಸರಿ, ಹಾಗಿದ್ದರೆ ಈಗ ಉತ್ತರ ನೋಡೋಣ. ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅಂತ, ಯಾರು ನ್ಯೂಟನ್ ಅವರ ಸುಪ್ರಸಿದ್ಧ ಕೃತಿ ಯಾವ್ದು ಬರುತ್ತೆ? ಪ್ರಿನ್ಸಿಪಿಯಾ ಮ್ಯಾಥಮೆಟಿಕಾ ಅಂತಕ್ಕಂಥದ್ದು ನ್ಯೂಟನ್ ಅವರ ಸುಪ್ರಸಿದ್ಧ ಕೃತಿಯಾಗಿರುತ್ತೆ. ಐ ಹೋಪ್ ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ಆವಾಗಿಂದಾಗಲೇ ನೀವು ಆ ವಿಡಿಯೋ ಅಥವಾ ಒಂದು ಕ್ಲಾಸ್ ಎಲ್ಲವನ್ನು ನೋಡ್ಬೋದು. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ಮುಂದಿನ ಒಂದು ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.